ಹಲೋ ದೊಡ್ಡರ, ಇವತ್ತಿನ ಬ್ಲಾಗು ಆಯ್ತೇರಿಲ್ಲ ಕಡಿ ಪಕ್ಕಡಿ ಜಿಮ್ಮ. ಇವಾಗ ನಾನು ವೈರ್ಮೋಡಿ ಜಾತ್ರೆ ನೋಡಕ್ ಹೋಗ್ತಾ ಇದ್ದೀನಿ. ಅದು ನಮ್ಮ ಊರು. ಫ್ರೆಂಡ್ಸ್ನೆಲ್ಲ ಕರೆದೆ, ಬಡ್ಡಿ ಮಕ್ಕಳು ಯಾರು ಬಂದಿಲ್ಲ. ಸೊ ಫೈನಲಿ ನನ್ನ ಫ್ಯಾಮಿಲಿ ಅವರೇ ಬರ್ತಿದ್ದಾರೆ. ಸೊ ಎಲ್ಲಾರನ್ನೂ ಕರ್ಕೊಂಡು ಖುಷಿಯಾಗಿ, ಯಾಕಂದರೆ ವರ್ಷಕ್ಕೊಂದ್ಸತಿ ಅದರದ್ದೇ ಆದ ವಿಶೇಷತೆ ಇದೆ. ವಜ್ರನ ಮೈಸೂರಿಂದ ತಂದು ಇದು ಮಾಡ್ತಾರಂತೆ. ಸೊ ನಾನು ಇಷ್ಟು ವರ್ಷದಿಂದ ಅದೇ ಊರವನಾಗಿ ನಾನೇ ನೋಡೋಕ್ಕಾಗಿಲ್ಲ. ಬಟ್ ಫೈನಲಿ ನನಗೊಂದು ಚಾನ್ಸ್ ಸಿಕ್ತು. ಇಟ್ಸ್ ಬಿಕಾಸ್ ಆಫ್ ಮೈ ಮಾಮ್. ನಮ್ಮಮ್ಮ ಬಾರೋ ಹೋಗೋಣ ಅಂದ್ಬಿಟ್ಟು ಅವರೇ ಕಾರಲ್ಲಿ ಬರ್ತಾ ಇಲ್ಲ, ಬಸ್ಸಲ್ಲಿ ಹೊಂಟೋದ್ರು. ಅವ್ರದ್ದೇ ಆದ ಒಂದು ಪುಟ್ಟು ಗ್ಯಾಂಗ್ ಇದೆ. ಆ ಗ್ಯಾಂಗ್ ಜೊತೆ ಪೀಸಾಗಿ ಬರ್ತಾರೆ. ಇನ್ನೇನು ಕೇಳ್ಕೊತೀರಾ ಪೇರೆಂಟ್ಸ್ನ? ಅವ್ರ ಪಾಡಿಗೆ ಹೋಗಿ ಮಜಾ ಮಾಡ್ಕೊಂಡು ಒಂದು ಏಜಲ್ಲಿ ಇದ್ರೆ ಅದೇ ಖುಷಿ. ಯಾಕಂದರೆ ಯೂಶ್ವಲಿ ನಮ್ಮ ಏಜವ್ರಿಗೆ ಒಂದು ಗ್ಯಾಂಗ್ ಅಂತ ಇರುತ್ತೆ, ಒಂದು ಇದಂತ ಇರುತ್ತೆ. ಸೊ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಅದೇ ದೊಡ್ಡವರಾದರೆ ಅವರು ಯೂಶ್ವಲಿ ನಮ್ಮ ಜೊತೆನೂ ಬರಲ್ಲ. ಯಾಕಂದರೆ ನಾವು ಆ ಏಜಿಗೆ ಸೇರ್ತಾ ಇರಲ್ಲ. ಅವ್ರಿಗೊಂಥರ ಹಿಂಸೆ ಥರ. ಆ ಏಜಲ್ಲಿ ನಾನು ಬಂದರೆ ಏನಪ್ಪ ಅನ್ಕೊತಾರೆ, ಅವ್ರ ಏಜಿಗೆ ಮ್ಯಾಚ್ ಆಗ್ತೀನೋ ಇಲ್ವೋ ಅನ್ನೋ ಥರ ಅವ್ರ ಬೇಜಾರು ಅವ್ರಿಗೆ ಇರುತ್ತೆ. ಇಲ್ಲಿ ಅದು ತಪ್ಪಲ್ಲ. ಹಾಗೆ ಅವ್ರದ್ದೇ ಒಂದು ಪುಟ್ಟ ಗ್ಯಾಂಗ್ ಇರಬೇಕು. ಆ ಗ್ಯಾಂಗಲ್ಲಿ ಅವ್ರು ಪೀಸಾಗಿ ಹೋಗ್ಬೇಕು, ಎಂಜಾಯ್ ಮಾಡಬೇಕು. ಆ ಖುಷಿ ನಮ್ಗೆ ನೋಡೋದೇ ಒಂದು ಖುಷಿ. ಆ್ಯಕ್ಚುಲಿ ನಿಮ್ಗೇನು ಅನ್ಸುತ್ತೆ? ಅದೇ ಖುಷಿ ಅಲ್ವಾ? ಅವ್ರು ಹೋದ್ರೆ ನಮ್ಗೆ ಇನ್ನೂ ಖುಷಿ. ಯಾಕಂದರೆ ಮನೇಲಿ ವಯಸ್ಸಾಗ್ತಾ ಮನೇಲಿ ಇದ್ದು ಅವ್ರಿಗೂ ಬೇಜಾರಾಗ್ಬಿಟ್ಟಿರುತ್ತೆ. ಆದ್ರಿಂದ ನಿಮ್ಮ ಮನೇಲೂ ಹೆಲ್ಡರ್ಸ್ ಇದ್ರೆ ದಯವಿಟ್ಟು ಅವ್ರದ್ದೇ ಆದ ಗ್ಯಾಂಗ್ ಇದ್ರೆ ಕಳಿಸ್ಕೊಡಿ, ಮಾಡಿ. ಏನಕ್ಕೂ ಭಯ ಬೀಳ್ಬೇಡಿ. ಇರೋದೊಂದು ಸ್ವಲ್ಪ ಜೀವನ ಆರಾಮಾಗಿ ಹೋಗ್ಲಿ, ಮಜಾ ಮಾಡಲಿ. ಯಾಕಂದರೆ ಒಂದ್ಸತಿ ಜೀವನ ಕಲ್ತ ಮೇಲೆ ಎಕ್ಸ್ಪೀರಿಯನ್ಸ್ ಆಗಲ್ಲ. ಅದರಲ್ಲಿ ನಮ್ಮಮ್ಮ ಅಂತೂ ಗ್ರೇಟ್. ಪ್ರತಿಯೊಂದು ಪಾರ್ಟ್ ಆಫ್ ಇಂಡಿಯಾದಲ್ಲಿ ಅವ್ರಿಗೆ ಏನು ಕಂಫರ್ಟ್ ಸಿಗುತ್ತೆ, ಇಷ್ಟೇ ಲಕ್ಸುರಿ ಬೇಕು, ಅಷ್ಟೇ ಲಕ್ಸುರಿ ಬೇಕು ಅಂತ ಕೇಳ್ದವ್ರಲ್ಲ ಪಾಪ. ಏನು ಸಿಗುತ್ತೆ, ಏನು ಬಿಡುತ್ತೋ ಎಲ್ಲ ನೋಡ್ಕೊಂಬರ್ತಾರೆ ಅವರು ಅವ್ರ ಗ್ಯಾಂಗಲ್ಲಿ. ನನ್ನ ಜೊತೆ ಅಂತೂ ಬರಲ್ಲ, ಬಟ್ ಅವ್ರ ಫ್ರೆಂಡ್ಸ್ ಜೊತೆ ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ. ಅದು ತಪ್ಪು ಅಲ್ಲ. ಎಂಜಾಯ್ ಮಾಡ್ಕೊಂಡು ಜಾಲಿಯಾಗಿರಲಿ. ನನಗೆ ಅದೇ ಖುಷಿ. ಹೋಗ್ತಾ ಇದ್ರೆ ಒಂಥರ ಖುಷಿ. ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಮನೆ ನೋಡ್ಕೋ ಅಂತ ಅಂದ್ಬಿಡ್ತಾರೆ. ಅದು ನನಗೆ ತಲೆಕೆಟ್ಟೋಗುತ್ತೆ. ಹಂಗೆ ನನಗೂ ಮಿಸ್ಸಿಂಗ್ ಫೀಲ್ ಆಗುತ್ತೆ. ಇರೋದೇ ನಾನು, ನಮ್ಮಮ್ಮ. ಸೊ ಈಗ ನಮಗೊಂಥರ ಬೇಜಾರು. ನಮ್ಮಮ್ಮ ನನ್ನ ಜೊತೆ ಇಲ್ಲ ಅಂದರೆ, ಎಲ್ಲರೂ ಹೋದ್ರೆ ಪಾಪ ಏನೋ ಎತ್ತನೋ ಅನ್ನೋ ಫೀಲ್ ಬರುತ್ತೆ. ಇರಲಿ, ಇಟ್ಸ್ ಪಾರ್ಟ್ ಆಫ್ ಲೈಫ್. ಒಂದು ಅಬ್ಸರ್ವ್ ಮಾಡಿದ್ದೀರಾ? ಫ್ರೆಂಡ್ಸಲ್ಲಿ 3 ಥರ ಇರ್ತಾರೆ. ಒಬ್ಬರು ಸುಮ್ಮನೆ ಮಾತಿಗೆ ಬರ್ತೀನಿ ಅಂತ ಅನ್ನೋದು. ಇನ್ನೊಬ್ರನ್ನ ಕರೆದು ತಲೆನೋವು ಬಂದ್ಬಿಡಲ್ವ? ಆ ಥರ ಯಾರು ಫ್ರೆಂಡ್ಸ್ ಇದ್ರೆ ಟ್ಯಾಗ್ ಮಾಡಿ. ಯಾವಾಗ ಕರೆದು ಏನಾರು ಒಂದು ಅದು ಮಾಡಿದೆ ಗುರು, ಇದು ಮಾಡ್ತಾ ಇದ್ದೀನಿ ಗುರು, ಅದು ಮಾಡಿದೆ ಗುರು, ಇದು ಮಾಡಿದೆ ಗುರು. ಇರಲಿ, ಫ್ಯಾಮಿಲಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅಂಥರ ಫ್ರೆಂಡ್ಸ್ ಕೇಳ್ತಲ್ಲ, ಖಾಲಿ ಪೊಲೆ ಬಿದ್ದಿರ್ತವೆ ಅವು, ಅದು ಕತೆಗಳು. ಇನ್ನೊಬ್ಬ ಫ್ರೆಂಡ್ಸ್ ಬರ್ತೀನಿ ಗುರು, ಪಕ್ಕದಲ್ಲಿ ಮಲ್ಕೊಂಡ್ಬಿಟ್ಟಿರ್ತೀನಿ ಗುರು, ಆಗಲ್ಲ ಗುರು ಅಂತ. ಏನು ರೀಸನ್ ಸಿಗಲ್ಲ. ಅಯ್ಯಯ್ಯೋ ಕರ್ಮವೇ, ದೇವ್ರೆ. ಸೊ ಈಗ ಎಕ್ಸಾಕ್ಟಾಗಿ ರೀಸೆಂಟಾಗಿ ನನ್ನ ಇನ್ಸ್ಟಾಗ್ರಾಮ್ ಫೀಡಲ್ಲಿ ಬರೀ 2 ಬರೋದು. ಒಂದು ಮೋಟಿವೇಶನ್ನು, ನನ್ನ ಫ್ರೆಂಡ್ಸ್ ಕಳಿಸಿ. ಇನ್ನೊಂದು ಲವ್ ರಿಲೇಟೆಡ್, ನನ್ನ ಫಿಯಾನ್ಸಿ ಕಳಿಸಿ. ಅಯ್ಯೇ ಬೆಳಗಾದ್ರೆ ಮೋಟಿವೇಶನ್ ಗುರು. ಯಾವುದೋ ಒಂದು ಮೋಟಿವೇಶನ್ ನೋಡಿದೆ ಗುರು. ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೂ ಪರವಾಗಿಲ್ಲ ಗುರು, ಫ್ರೆಂಡ್ಸ್ ಇಲ್ಲ ಅಂದ್ರೂ ಪರವಾಗಿಲ್ಲ ಗುರು, ದುಡ್ಡಿರ್ಬೇಕು ಗುರು, ದುಡ್ಡಿರ್ಬೇಕು. ದುಡ್ಡು ಇರೋದಲ್ಲ, ಬರೋದು. ನಾವು ಹೆಂಗೆ ದುಡಿತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಗೆ ಆ ಕೇಪಬಿಲಿಟಿ ಇದ್ರೆ ಸಾಕು, ಹೆಂಗೆ ಬೇಕಾದ್ರೂ ಹೋಗಿ ಸರ್ವೈವ್ ಆಗ್ಬೋದು. ದುಡ್ಡಿಲ್ಲ ಅಂದ್ಕೊಂಡಿದ್ರೆ ದುಡ್ಡು ನಿಜಲ್ಲಿ ಇರಲ್ಲ ನಮ್ಮ ಹತ್ರ. ಇದೇ ಅಂದ್ಕೊಂಡು ನೋಡಿ, ದುಡಿತೀನಿ ಅಂದ್ಕೊಂಡು ನೋಡಿ, ಆಟೋಮೆಟಿಕ್ಕಾಗಿ ದುಡ್ಡು ಬರದೇ ಇದ್ರೆ ಕೇಳಿ. ಅದರದ್ದೇ ಆದ ಒಂದು ಇದಿದೆ. ಅದ್ರದ್ದಾದ ವೇ ಇದೆ ದುಡಿಯೋಕ್ಕೆ. ಅದನ್ನ ನಾವು ಕಲ್ತ್ಕೊಂಡ್ಬಿಟ್ರೆ ಯಾರು ಹೆಂಗೆ ಬೇಕಾದ್ರೂ ದುಡ್ಡು ಮಾಡ್ಬೋದು ಗುರುವೆ, ನೋ ಮ್ಯಾಟರ್ ವಾಟ್.
ಈ ಹೈವೇಲಿ ನನ್ನ ಮಕ್ಳು ಸೆಂಟ್ರಲ್ಲೇ ನಿಲ್ಸ್ಬಿಡ್ತಾರೆ ಗುರು, ತಲೆ ಕೆಟ್ಟೋಗ್ಬಿಡುತ್ತೆ. ಅದೇನು ಸೆಂಟ್ರಲ್ಲಿ ನಿಲ್ಸ್ಕೊಂಡು ಅದೇನು ಮಾಡ್ತಾನೋ ಗುದ್ದು ನನ್ನ ಮಗ, ಅದಕ್ಕೆ ಸೈಡ್ಗೆ ಹೋಗಿ ಸಾಯಲ್ಲ. ಮಧ್ಯದಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಮುಂದೇನೂ ಇಲ್ಲ ಹಿಂದೇನೂ ಇಲ್ಲ, ಅಕ್ಕ ನಾವು ಹಿಂಗೆ ಸ್ಟ್ರೈಟ್ ಹೋಗ್ತಾ ಇರೋದು ಹಿಂಗೆ ತಿರುಗಿಸಿ ಹಂಗೆ ತಿರುಗಿಸಿ, ಯಾವ್ದು ಗುರು ಇದೆಲ್ಲ ಹಣೆ ಬರ. ಒಂದು ಜಾಲಿ ರೈಡ್ ಮಾಡೋಣ ಅಂದರೆ ನನ್ನ ಮಕ್ಳು ಎಸ್ಪೆಷಲಿ ಹುಡುಗರುಗಳಿದ್ರೆ, ನಾವು ಹಂಗೆ ಇದ್ವಿ ಒಂದು ಟೈಮಲ್ಲಿ. ಬಟ್ ಈಗಿಲ್ವಲ್ಲ,